ನೀವು ಪ್ರಾಣಿಗಳು ಅಧಿಕಾರಕ್ಕೆ ನೀವು ಓದ್ಕೊಂಡು ಬಂದಿರೋರು ಅವರು ದುಡ್ಡು ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಂಡಿದ್ರು ಅವ್ರ ಕೈ ಕೆಳಗಡೆ ನೀವು ಕೆಲಸ ಮಾಡಬೇಕಾಗಿಲ್ಲ. ನೀವು ಅಧಿಕಾರ ಓದಿ ಕಷ್ಟಪಟ್ಟು ಏನು ಅಧಿಕಾರಕ್ಕೆ ಬಂದಿದ್ದಾರೆ ಇದನ್ನ ಈ ಅಧಿಕಾರನ ದಕ್ಷತೆಯಿಂದ ನೀವು ಚಲಾಯಿಸಿ. ಅದಕ್ಕೂ ನಿಮ್ಗೆ ಅದ ಸರಿನಾ? ನಿಮ್ಮ ಕೈಲಿ ಆಗಲಿಲ್ವಾ? ಈ ಥರ ಬಂದು ರೈತರು ನಮ್ಗೆ ಹೇಳ್ತಾರ ಅಂತೇಳಿ ನಾವು ಹಿಡಿದು ಕದಾಕ್ತೀವಿ ಅವ್ರನ್ನ. ನಿಮ್ಮ ಕೈಲಿ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಅವರು ಓಟ್ ಹಾಕೊಂಡು ನೀವು ದುಡ್ಡು ಕೊಟ್ಬಿಟ್ಟು ಬಂದಿಲ್ಲ ಕೆಲಸಕ್ಕೆ. ನೀವು ಹಗಲು ರಾತ್ರಿ ಓದಿ ಕಷ್ಟಪಟ್ಟು ಪಾಪ ಕೆಲಸಕ್ಕೆ ಬಂದಿರೋ ಈ ಕೆಲಸಕ್ಕೆ. ಈ ಕೆಲಸ ಈ ಅಧಿಕಾರ ಸಿಕ್ಕದಲ್ಲ ನಿಮ್ಗೆ. ಈ ಅಧಿಕಾರ ನೀವು ನಿಮ್ಮ ದಕ್ಷತೆ ಚಲಾಯಿಸ್ಬೇಕು ನೀವು. ಆಗ ನೀವು ಸಮಾಜದಲ್ಲಿ ಮಾದರಿ ಆಯ್ತಿದ್ರಿ. ಇಂಥ ಆಫೀಸರ್ ಇದ್ರು, ರೈತ ಪರವಾಗಿದ್ರು, ಕೆಲಸ ಮಾಡ್ತಿದ್ರು ಅಂತ. ಎಲ್ಲರೂ ರೈತರ ಮಕ್ಕಳಿಗೆ ಅಧಿಕಾರಿಗಳು ಸಹ MLA ಮಕ್ಕಳಾಗಿದ್ದಾರೆ, MP ಮಕ್ಕಳಾಗಿದ್ದಾರೆ, ಮಿನಿಸ್ಟರ್ ಮಕ್ಕಳಾಗಿದ್ದಾರೆ. ಪೊಲೀಸ್ ಇಲಾಖೆಯಾರ ನಮ್ಮ ರೈತರ ಮಕ್ಕಳು ಸೊಪ್ಪು ಹುಡ್ಕೊಂಡು ಅವ್ರ ತಂದೆ ಜೀವನ ಮಾಡಿ ಪೊಲೀಸ್ ಕೆಲಸ ಮಾಡ್ತಾರ. ಅವರು ನಮ್ಮ ಪರವಾಗಿರ್ಬೇಕು, ಜಮೀನುಗಳಲ್ಲಿ ಅವರು MLA ಪರವಾಗಿ. ಅವರ ಪ್ರತಿಯೊಬ್ಬರು ರೈತರ ಮಕ್ಕಳಿಗೆ ಜಮೀನುಗಳಲ್ಲಿ ಹೋಗಿ ಕೆಲಸ ಮಾಡಿ. ನೀವು ಇರೋ ಅಧಿಕಾರನ ದಕ್ಷತೆಯಿಂದ ನೀವು ಕಾರ್ಯನಿರ್ವಹಿಸಿದ್ರೆ ನಮ್ಮ ಕೆಲಸ ಜಮೀನು ಮಾಡೋ ಕೆಲಸ ಬಿಟ್ಬಿಟ್ಟು ನಾವಿಲ್ಲಿ ಬಂದು ನಿಮಗೆ ಪ್ರಶ್ನೆ ಮಾಡಬೇಕು. ನಮಗೆ ನಾಚಿಕೆ ಆಯ್ತಾ ಇಲ್ಲ ಈಗ ಈ ಪರಿಸ್ಥಿತಿಯಲ್ಲಿ. ನೀವ್ಯಾತ ಕಷ್ಟಪಟ್ಟು ಓದಿ ಈ ಕೆಲಸಕ್ಕೆ ಬಂದಿದ್ದೀವಿ. ನಾವು ಓಟ್ ಹಾಕಿ ಅವ್ರು ಅಂಥ ಮುಟ್ಟಾಳ್ರ ನಾವ್ಯಾಕೆ ಓಟ್ ಹಾಕಿ ಗೆಲ್ಲಿಸ್ಬೇಕಾಗಿತ್ತು? ಇದನ್ನೆಲ್ಲ ಯೋಚನೆ ಮಾಡ್ತಾಯಿದ್ರೆ ಇವತ್ತು ಏನು ನಡೀತದೆ ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಏನಾದರೂ